ಭಾರತೀಯ ಚಿತ್ರರಂಗದ ಭಾರತೀಯ ಚಿತ್ರರಂಗದ ಹಿರಿಯ ನಟಿ, ಬಹುಭಾಷಾ ಕಲಾವಿದೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸಾಹುಕಾರ್ ಜಾನಕಿಯವರು ಇನ್ನಿಲ್ಲ. ಹೌದು, 94 ವರ್ಷ ವಯಸ್ಸಿನ ಸಾಹುಕಾರ್ ಜಾನಕಿಯವರು ಅನಾರೋಗ್ಯ ಕಾರಣದಿಂದ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ತೀವ್ರ ನಿಗಾ ಘಟಕದಲ್ಲಿ ಸಾಹುಕಾರ್ ಜಾನಕಿಯವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಸುಮಾರು 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಸಾಹುಕಾರ್ ಜಾನಕಿಯವರು ನಾಯಕಿಯಾಗಿ, ಪೋಷಕ ನಟಿಯಾಗಿ, ರಂಗಭೂಮಿ ಕಲಾವಿದೆಯಾಗಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ 7 ದಶಕಕ್ಕೂ ಅಧಿಕ ಕಾಲ ಸಿನಿ ಪ್ರೇಮಿಗಳನ್ನ ರಂಜಿಸಿದ್ದಾರೆ. ಇನ್ನು ಸಾಹುಕಾರ್ ಜಾನಕಿಯವರ ಹಿನ್ನೆಲೆಯನ್ನು ನೋಡೋದಾದ್ರೆ 1931 ಡಿಸೆಂಬರ್ 12ರಂದು ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ರಾಜಮಂಡ್ರಿಯಲ್ಲಿ ಜನಿಸಿದ್ರು. ಇವರ ಪೂರ್ಣ ಹೆಸರು ಶಂಕರಮಂಚಿ ಜಾನಕಿ. ಸಾಹುಕಾರ್ ಜಾನಕಿಯವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಯಿತು. ಇವರ ಪತಿ ಶಂಕರಮಂಚಿ ಶ್ರೀನಿವಾಸರಾವ್. ಮದುವೆ ಆದ್ಮೇಲೆ ಬಣ್ಣದ ಲೋಕಕ್ಕೆ ಸಾಹುಕಾರ್ ಜಾನಕಿಯವರು ಎಂಟ್ರಿ ಕೊಡ್ತಾರೆ. ಪತಿ ನಟನೆ ಬಿಡುವಂತೆ ಹೇಳ್ತಾರೆ. ಆದ್ರೆ ಪತಿಗೆ ಇವರು ನಟನೆ ಮಾಡೋದು ಇಷ್ಟ ಇರೋದಿಲ್ಲ. ಹಾಗಾಗಿ ಅಭಿನಯವನ್ನ ತೊರೆಯುವಂತೆ ಹೇಳ್ತಾರೆ. ಜೀವನದಲ್ಲಿ ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದ ತುಂಬು ಕುಟುಂಬವನ್ನ ಸಾಕಬೇಕಾದಂತಹ ಜವಾಬ್ದಾರಿ ಸಾಹುಕಾರ್ ಜಾನಕಿಯವರ ಮೇಲೆ ಇದ್ದ ಕಾರಣ ಪತಿಯಿಂದ ದೂರಾಗ್ತಾರೆ. ವಿಚ್ಛೇದನವನ್ನ ಪಡಿತಾರೆ. ಕೊನೆವರೆಗೂ ಒಂಟಿಯಾಗಿಯೇ ಜೀವನ ಪಯಣ ಸಾಗಿಸಿದ್ರು. ಇನ್ನು ಸಾಹುಕಾರ್ ಜಾನಕಿಯವರಿಗೆ 3 ಮಕ್ಕಳು. ಜಾನಕಿಯವರಿಗೆ ಸಾಹುಕಾರ್ ಜಾನಕಿ ಅಂತ ಹೆಸರು ಹೇಗೆ ಬಂತು ಗೊತ್ತಾ? ಅಂದು ಚಿತ್ರರಂಗದಲ್ಲಿ ಅತ್ಯಂತ ಬಹುಬೇಡಿಕೆಯ ನಟಿಯಾಗಿದ್ರು ಸಾಹುಕಾರ್ ಜಾನಕಿಯವರು. 1950ರಲ್ಲಿ ತೆಲುಗು ಭಾಷೆಯ ಸಾಹುಕಾರ್ ಎಂಬ ಸಿನಿಮಾದ ಮೂಲಕ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ. ಸಿನಿಮಾ ಸೂಪರ್ ಹಿಟ್ ಆದ ಕಾರಣ ಅವರ ಹೆಸರಿನ ಜೊತೆಗೆ ಸಿನಿಮಾದ ಹೆಸರು ಕೂಡ ಸೇರ್ಪಡೆಯಾಗುತ್ತೆ. ಅಲ್ಲಿಗೆ ಸಾಹುಕಾರ್ ಜಾನಕಿ ಎಂಬ ಖ್ಯಾತಿಯನ್ನ ಪಡಿತಾ ಹೋಗ್ತಾರೆ. ಇನ್ನು ಚಿತ್ರರಂಗಕ್ಕೆ ಬರೋಕ್ಕೂ ಮುನ್ನ ಆಕಾಶವಾಣಿಯಲ್ಲಿ ಕಲಾವಿದೆಯಾಗಿ ಸೇವೆ ಸಲ್ಲಿಸಿದ್ರು. ಇವರ ಮೊದಲ ಕನ್ನಡ ಚಿತ್ರ ದೇವಕನ್ನಿಕಾ. ಸಾಹುಕಾರ್, ಗೌರಿ, ಭಾಗ್ಯಚಕ್ರ, ಕನ್ಯಾರತ್ನ, ರತ್ನಗಿರಿ ರಹಸ್ಯ, ಸ್ಕೂಲ್ ಮಾಸ್ಟರ್, ಸದಾರಮೆ ಸೇರಿದಂತೆ 400ಕ್ಕೂ ಅಧಿಕ ಚಿತ್ರಗಳಲ್ಲಿ ಸಾಹುಕಾರ್ ಜಾನಕಿ ಅವರು ಅಭಿನಯಿಸಿದ್ದಾರೆ. ಇನ್ನು 1959ರಲ್ಲಿ ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ಡಾ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ನಟಿಸಿದ್ರು. ನಂತರ ಶಬ್ದವೇದಿ ಸಿನಿಮಾದಲ್ಲಿ ಡಾ ರಾಜ್ಕುಮಾರ್ ಅವರಿಗೆ ತಾಯಿಯಾಗಿ ಅಭಿನಯಿಸಿದ್ರು. ಇನ್ನುಳಿದಂತೆ ತಾಯಿಗೆ ತಕ್ಕ ಮಗ, ಕುಲಪುತ್ರ, ಅಭಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಇನ್ನು ಇವರು ಸಿನಿಮಾ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಗಾಗಿ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪುರಸ್ಕಾರವನ್ನ ನೀಡಿ ಭಾರತ ಸರ್ಕಾರ 2022ರಲ್ಲಿ ಗೌರವಿಸಿತ್ತು. ಇಂದು ಈ ಹಿರಿಯ ಕಲಾವಿದೆಯನ್ನ ಕಳೆದುಕೊಂಡು ಭಾರತೀಯ ಚಿತ್ರರಂಗ ಕಂಬನಿಯನ್ನ ಮಿಡಿಯುತ್ತಿದೆ.